ಕುರಿ ಕಾಯುವವರು ಕುರುಬ ಜನ. ಆದರೆ ಇವರ ಇತಿಹಾಸ ರಾಜರಿಗಿಂತ ಹಳೆಯದು ಅಂದ್ರೆ ನಂಬ್ತೀರಾ? ಸುಮಾರು ವರ್ಷಗಳ ಹಿಂದೆ ಅಂದ್ರೆ ಮಾನವರು ಇನ್ನ ಕೃಷಿಯನ್ನ ಕೂಡ ಕಲಿಯದ ಕಾಲ. ಕಾಡಿನಲ್ಲಿ ಬೇಟೆಯಾಡಿ ಗೆಡ್ಡೆ ಗೆಣಸುಗಳನ್ನ ತಿಂದು ನಂತರ ಪ್ರಾಣಿಗಳನ್ನ ಸಾಕುತ್ತಾ ಬದುಕುತ್ತಿದ್ದ ಸಮಯದಲ್ಲಿ ಆ ಜೀವನ ಶೈಲಿಯನ್ನ ಮುಂದುವರೆಸಿದ ಸಮುದಾಯಗಳಲ್ಲಿ ಕುರುಬರು ಒಬ್ರು ಅಂತ ಹೇಳ್ತಾರೆ. ಇನ್ನ ನಮ್ಮ ಜಾನಪದರ ಇತಿಹಾಸಕ್ಕೆ ಬಂದ್ರೆ, ಒಮ್ಮೆ ಭೂಲೋಕಕ್ಕೆ ಬಂದ ಪರಶಿವ ಕೋಣ ಮತ್ತು ಎತ್ತುಗಳನ್ನ ಜೋಡಿಸಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಕೆಲಸದ ನಂತರ ವಿಶ್ರಾಂತಿ ಪಡೆಯೋಕೆ ಮಲಗ್ದಾಗ ಆತನ ಜಟೆಯಿಂದ ಜಾರಿದ ಬೆವರಿನ ಹನಿಗಳು ಭೂಮಿಗೆ ಬಿದ್ದು ನಾನಾ ವಿಧದ ಕುರಿಗಳಾಗಿ ರೂಪುಗೊಂಡ್ವು. ಆ ಕುರಿಗಳಿಗೆ ಪ್ರಾಣಶಕ್ತಿ ತುಂಬಿದ್ದು ಪಾರ್ವತಿ. ಹಾಗೆ ಕುರಿಗಳನ್ನ ಕಾಯೋಕೆ ಪಾರ್ವತಿ ತನ್ನ ಮೊಲೆ ಹಾಲನ್ನ ಮಣ್ಣಿನ ಜೊತೆ ಕಲಿಸಿ ಆ ಮಣ್ಣಿನಿಂದ ಗಂಡು ಹೆಣ್ಣು ಗೊಂಬೆಗಳನ್ನ ಮಾಡಿ ಜೀವವನ್ನ ತುಂಬುತ್ತಾಳೆ. ಅವರೇ ಮುದ್ದಪ್ಪ ಮತ್ತೆ ಮುದ್ದವ್ವ. ಈ ದಂಪತಿಗೆ ಆದಿಗೊಂಡ ಅನ್ನೋ ಪುತ್ರ ಜನಿಸ್ತಾನೆ. ಆ ಆದಿಗೊಂಡನಿಗೆ 6 ಜನ ಮಕ್ಕಳು. ಅವರಲ್ಲಿ ಪದ್ದಗೊಂಡ ಅನ್ನುವವನು ಮೂಲ ಪುರುಷ ಅಂತ ಹೇಳ್ತಾರೆ. ಹಾಗೆ ಇತಿಹಾಸದ ಪ್ರಕಾರ ಕುರುಬರು ಏಷ್ಯಾದಿಂದ ಬಂದವರು ಅಂತ ಹೇಳ್ತಾರೆ. ಈ ಕುರುಬ ಸಮುದಾಯ ಕರ್ನಾಟಕದ 3ನೇ ದೊಡ್ಡ ಸಮುದಾಯ ಕೂಡ ಹೌದು. ನೀವು ಕೂಡ ಕುರುಬ್ರ? ಹಾಗಾದ್ರೆ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.